ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಎದ್ರ ಬಗ್ಗೆ ಅಂದ್ರೆ ಬಾಹುಬಲಿ ಸ್ಲೀವ್ ಕಟಿಂಗು ಟಿಚಿಂಗು ತೋರಿಸ್ರಿ ಅಂತೇಳಿ ಅದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ನೋಡ್ರಿ. ಪ್ಲೀಸ್ ಫುಲ್ ವಿಡಿಯೋ ನೋಡ್ರಿ. ನಾ ಯಾವ ಥರ ಹೇಳ್ತೀನಿ ಆ ಥರ ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿರಿ. ಇದೇ ಥರ ಬಾಹುಬಲಿ ಸ್ಲೀವ್ ಬರುತ್ತೆ ನೋಡ್ರಿ. ಈ ಬ್ಲೌಸು ನಂದೇ ನೋಡ್ರಿ. ಇದು ಅದಕ್ಕೆ ನಿಮಗೆ ತೋರ್ಸಾಕತ್ತಿ ನೋಡ್ರಿ. ಬರ್ರಿ ಇಲ್ಲೇ ಇದು ಪುಗ್ಗ ಕಟ್ಕೊಳಕ್ಕೆ ಅರ್ಬಿ ತೊಗೋತೀವಲ್ರಿ. 7 ಇಂಚ್ ತೊಗೊಂಡ್ರಿ ಉದ್ದಿಗೆ. ಮುಂದೆ ಮತ್ತು 7 ಇಂಚು ಆ ಕಡೆ ತೊಗೊಂಡ್ರೆ 2.5 ಇಂಚು ಕಟ್ ಮಾಡ್ಬೇಕ್ರಿ. ಈ ಕಡೆ ಬಗ್ಲಿಗೆ ಸೈಡ ಈ ಥರ ಶೇಪ್ ಹಾಕ್ಕೊಂಡು ಹಿಂಗೇನೈತಿ 8 ಇಂಚು 8.5 ಇಂಚು ತೊಗೋತೀವ್ರಿ ನಾವು ದಪ್ಪ ಅದೀವಲ್ಲ. ಹಾಗಾಗಿ 8-8.5 ಇಂಚ್ ಬೇಕು ರೀ. ಈಗ ನೋಡಿರಿ 12 ಇಂಚ್ ತೊಗೊಂಡಿನಿ ನಾನು. ಯಾಕಂದ್ರೆ ಪುಗ್ಗ ಕಟ್ಕೋತೀವಲ್ರಿ, ಅರಿಬಿ ಹೋಗುತ್ತೆ. 12 ಇಂಚ್ ತೊಗೊಂಡಿನಿ ರೀ. 12 ಇಂಚು ಇದು ಅಸ್ತರ ಅರ್ಬಿ. ನನಗೆ ಒಂದೇ ಅರಿಬಿ ಸಾಲಿಲ್ರಿ ಪೀಸ್. ಅದಕ್ಕಂತ ಇನ್ನೊಂದು ಅರ್ಬಿ ಯೂಸ್ ಮಾಡ್ಬೇಕ್ರಿ. ಇದಿಷ್ಟು ಉಳತ್ರಿ. ಇದು ಮುಂಭಾಗ ತೊಗೊಂಡು ಇಷ್ಟು ಉಳತ್ತೀನಿ ತೊಗೊಳಕತ್ತೀನಿ ರೀ. ಇದನ್ನ ಈ ಕಡೆ ಎತ್ತಿಡ್ರಿ. ಮತ್ತು ಇದೇ ಇನ್ನೊಂದು ಬ್ಲೌಸ್ ತೊಗೊಂಡು ತೋಳಿಗೆ ಅರಿಬಿ ಕಂಬಿತ್ರಿ. ಇದು ಅಂದಾದ್ರೆ ಆಗುತ್ತೆ ನೋಡಿರಿ. ಇದು ಸಣ್ಣ ಪೀಸ್ಗಳ್ರಿ, ಇವು ದೊಡ್ಡ ಪೀಸ್ ಅಲ್ಲ ನೋಡ್ರಿ. ಈಗೇನ 7 ಇಂಚಿಂದು ಒಂದು ಅರ್ಬಿ ತೊಗೊಂಡು ತೋಳಿ ಕಟ್ ಮಾಡ್ಕೊಂಡಿದ್ದಲ್ಲ, ಅದನ್ನೇ ಹಾಕಿ ಇನ್ನೊಂದು ತೊಗೊಂಡೇನಿ ರೀ. ಎರಡು ಬೇಕಲ್ರಿ. ಇವಾಗ ಏನೈತೆ ಮುಂದೆ ದಡಿ ಹಚ್ಚಾಕ ದಡಿ ಏನು ಹಚ್ಕೋತೀವಲ್ರಿ ಬಾಹುಬಲಿ ಸ್ಲೀವ್ಗೆ. ಈಗ ಮುಂದೆ ಏನೈತೆ ಪುಗ್ಗ ಕಟ್ಕೊಳಕ್ಕಾದ್ರಿ ಮುಂದೆ ಇಲ್ಲಿ ದಡಿ ಹಚ್ತೀವಲ್ರಿ. ಅದಕ್ಕೆ ನೋಡ್ರಿ 6 ಇಂಚ್ ತೊಗೊಂಡಿನಿ ನೋಡ್ರಿ. ಇನ್ನು ಅರ್ಬಿ 6 ಮುಂದೆ 6 ರೀ, ಹಿಂದೆ 7 ಇಂಚ್ ತೊಗೊಂಡಿನಿ ರೀ. ನೋಡಿನ ಇದ್ರಾಗ ಹೆಚ್ಚಾಗತ್ತೆ ರೀ. ಇದು 6 ಇಂಚ್ ಭಾಳ ಆಯಿತು. ಇರಂಗಿರಲಿ, ಆಮೇಲೆ ಒಲ್ಯಾಗ ಕಟಿಂಗ್ ಮಾಡ್ಕೊಂಡ್ರತ್ತಂತೇಳಿ 6 ಇಂಚ್ ತೊಗೊಂಡಿನಿ ರೀ. 4 ಇಂಚ್ ಬೆಳೆದ್ರೆ ರಗಡ್ ಆಗತ್ತೆ ರೀ. 4 1 7 10 ಇಂಚ್ ಆಗತ್ತೆ ರೀ. ಒಲಿಯಾಗ ಅದು ಹೋಗಿನೂ 9.5 ಇಂಚರ ರಗಡ್ ರೀ. ಉದ್ದ ತೋಳು ಬಾಹುಬಲಿ ಸ್ಲೀವು ನನಗೆ ಅಷ್ಟು ಬೇಕು ರೀ. ನೋಡಿರಿ, ನಿಮ್ಗೆ ಉದ್ದ ಬೇಕಾರೆ ಉದ್ದ ಇಟ್ಕೋರಿ. ನನಗೆ ಭಾಳ ಉದ್ದಾರ ಇಷ್ಟ ಆಗಲ್ಲ ನೋಡಿರಿ. ಇಲ್ಲಿ ಬರೀ ದಡಿ ತಕ್ಕೊಳಕತ್ತೀನಿ ನೋಡಿರಿ. ಫಸ್ಟ್ ಜಂಪರ್ನ್ಯಾಗ ದಡಿ ತಕ್ಕೋರಿ. ಯಾಕಂದ್ರೆ ಆಮೇಲೆ ನೋಡ್ಕೇರಿ ಕಟಿಂಗ್ ಮಾಡ್ಕೊಳಕ್ಕೆ ಬರ್ತೈತೆ ರೀ. ನೀವು ದಡಿ ತಕ್ಕೊಂಡ್ರೆ ಅಂದ್ರೆ ಮುಂದೆ ದಡಿ ಹಚ್ಬೇಕ್ರಿ. ಯಾಕಂದ್ರೆ ಕಟ್ ಮಾಡಿ ಹಚ್ಬೇಕ್ರಿ. ಅದ್ರಾಗ ಇಲ್ಲಿ ಮತ್ತು ತಳ ನೀಲಿ ಬರ್ತಾವೆ, ಮ್ಯಾಗ ನೀಲಿ ಬರ್ತಾವಲ್ರಿ. ಅದ್ರ ಸಲ ನೋಡಿರಿ ಇದ್ರ ಒಂದ್ರಾಗ ಎರಡು ಮಾಡ್ಕೊಂಡು ಇಟ್ಟು ಬಿಡೋದು ಕೆಲಸ ಏನಿಲ್ಲ. ಇಷ್ಟು ಮಾಡ್ಕೊರಿ. ಈಗೇನು ಮುಂದೆ ಹಚ್ಚಾಕ ಅಸ್ತರ ಅರಿಬಿ ತೊಗೊಂಡಿರ್ತೀರಲ್ರಿ, ಅದನ್ನು ಅಸ್ತರ ಅರಿಬಿ ಹಾಕಿ ಇಟ್ಬಿಡ್ರಿ. ನಾನು ಇದು ಬರೀ ತೋಳು ಕಟ್ಟಿಂಗ ಟಿಚಿಂಗ್ ಅಷ್ಟೇ ತೋರಿಸ್ತೀನಿ ರೀ. ನನಗೆ ಫುಲ್ ವಿಡಿಯೋ ಮಾಡೋಕೆ ಟೈಮು ಎಲ್ದು ಭಾಳ ಆಗತ್ತೆ ರೀ ವಿಡಿಯೋ. ನನಗೆ ಹುಡ್ರು ಕೂಡ ವಿಡಿಯೋ ನೋಡಿರಿ. ಮುಂದೆ ದಡಿ ಹಚ್ಕೊಳಕ್ಕೆ ದಡಿ ತಕ್ಕೊಂಡೀನಿ ರೀ. ಅದಕ್ಕೂ ಅಸ್ತರ ಅರಿಬಿ ಹಾಕಿ ಆ ಕಡೆ ಎತ್ತಿಡ್ತೀನಿ ನೋಡಿರಿ. 2 ದಡಿ 2 ತೋಳು ರೆಡಿ ಆಗ್ಬೇಕಲ್ರಿ. ಇಲ್ಲೇ ಇನ್ನೇನು ಪುಗ್ಗ ಕಟ್ಕೊಳಕ್ಕೆ ಅರಿಬಿ ಬೇಕಲ್ರಿ, ಅರಿಬಿ ತೊಗೊಳಕತ್ತೀನಿ ನೋಡಿರಿ. ನಾ ಹಿಂಭಾಗ ತಕ್ಕೊಳೋದು ವಿಡಿಯೋ ಮಾಡಲಿಲ್ಲ ರೀ. ವಿಡಿಯೋ ಮಾಡ್ಕೊಂಡು ಎಲ್ತ್ ಭಾಳ ಆಗತ್ತೆ ಅಂತೇಳಿ ವಿಡಿಯೋ ಮಾಡಲಿಲ್ಲ. ಇವಾಗ ಏನಾಕಿ ಈ ಥರ ಹಾಕಿ ತೊಗೋಬೇಕಂದೇನು ರೀ. ಬ್ಯಾಡ ಅನ್ನಿಸ್ತು ರೀ. ಯಾಕಂದ್ರೆ ಸರಿ ಆಗಲಿಲ್ಲ ರೀ. ಅದು ಕ್ರಾಸ್ ಮ್ಯಾಗ ಬರಾಕತ್ತಿ ಅರಿಬಿ. ಮತ್ತು ಬಿಚ್ಚಿ ಹಾಕಿ ತೊಗೊಂಡ್ರಾತಂತ ನೋಡ್ಕೊರಿ ನೀವು ಅರಿಬಿ ಸರಿಯಾಗಿ. ಅವಸರು ಮಾಡ್ಕೋಬೇಡ್ರಿ. ಯಾಕಂದ್ರೆ ಅವಸರು ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಒಲ್ಯಾಗ ಮಾತ್ರ ಭಾಳ ತಲೆ ತಿಂತೈತೆ ರೀ. ಎಷ್ಟು ಸರಿಯಾಗಿ ತೊಗೋತೀವಿ ಅಷ್ಟು ಸರಿಯಾಗಿ ಟಿಚಿಂಗ್ ಕುಂದಿರ್ತಾವೆ ನೋಡಿರಿ. ಈ ಥರ ಹಾಕಿ ನಿಮ್ಗೆ ಏನಾರ ಹಿಂಗೆ ಗಾವಲಿಕ್ಕಂದ್ರೆ ಕರೆಕ್ಟ್ ಅಸ್ತರ ಅರಿಬಿ ತಕ್ಕೊಂಡು ಆಮೇಲೆ ಈ ಥರ ತಗೋರಿ ನೋಡಿರಿ. ಈ ಥರ ಹಾಕ್ಕೊಂಡು ನಾ ಕಟಿಂಗ್ ಮಾಡ್ಕೊಳಕತ್ತು ನೋಡಿರಿ. ಇದೇ ಈಜಿ ಅನ್ನಿಸ್ತು ರೀ. ಈಚೆ ಕಡೆ ಒಂದು ಹಾಕ್ಕೊಂಡು ತೊಗೊಂಬಿಡ್ತೀನಿ ನೋಡಿರಿ. ನಾನು ಇದೇ ಈಜಿ ಅನ್ನಿಸ್ತು ನನಗೆ. ನೋಡಿದ್ದೀನಿ ರೀ ನಾನು ಈಚೆಗೆ ಹಾಕೋಲ್ಲ ಅಂತೇಳಿ ವಿಚಾರ ನೋಡ್ಕೋತ ಇದು ಮಾಡಿದೆ. ಈ ಕಡೆ ಆದರೂ ಕ್ರಾಸ್ ಬರಾಕತ್ರಿ. ಅದಕ್ಕೆ ಹಿಂಗೆ ಹಾಕ್ಕೊಂಡು ಇದು ಮಾಡಾಕತ್ತಿ ನೋಡಿರಿ. ಅದೊಂದು ಏನು ಅರಿಬಿ ತೊಗೊಂಡಿನಲ್ರಿ ಇದಕ್ಕೆ ತೋಳಿನ ಅರಿಬಿ. ಇದು ಪುಗ್ಗ ಕಟ್ಕೊಳಕಲ್ರಿ. ಅರಿಬಿ ಬೆಚ್ಚಗೆ ರೀ. ಇದಕ್ಕೆ ಅರಿಬಿ ಬೆಚ್ಚಗೆ ಇರ್ಬೇಕು ನೋಡಿರಿ ಪುಗ್ಗ ಕಟ್ಟಕ್ಕೆ. ನೀವೆಲ್ಲ ಕಮ್ಮಿ ತೊಗೊಂಡು ಪುಗ್ಗ ಕಟ್ಕೊಂಡಿಂದ ಆಮೇಲೆ ತೀರಾ ಅರಿಬಿ ಕಮ್ಮಿ ಆಗತ್ತೆ ರೀ. ಆಮೇಲೆ ಏನಾಗ್ಬಿಡ್ತೀರಿ, ಬಗ್ಲಿಗೆ ಕಮ್ಮಿ ಬಿದ್ದುಬಿಡ್ತೀರಿ ಅರಿಬಿ. ಮತ್ತು ಬಗಲ್ ಬಿಗಿಯಾಕತ್ತವ್ರಿ. ಈ ಥರ ಮಾಡಬೇಡ್ರಿ. ಅದಕ್ಕೆ ನಾವು ಬಾಹುಬಲಿ ಸ್ಲೀವ್ ಕಟಿಂಗು ಟಿಚಿಂಗು ಭಾಳ ಮಂದಿ ಮೆಸೇಜ್ ಹಾಕಕತ್ರಿ. ಅಕ್ಕ ಬಾಹುಬಲಿ ಸ್ಲೀವ್ ಕಟಿಂಗು ಟಿಚಿಂಗು ತೋರಿಸ್ರಿ ಅಂತೇಳಿ ನಿಮಗೋಸ್ಕರ ಈ ವಿಡಿಯೋ ಮಾಡಿ ನೋಡಿರಿ. ನೀವು ಫುಲ್ ಸಪೋರ್ಟ್ ಮಾಡಿರಿ ಅಂತ ನಾನು ಹೇಳ್ತೀನಿ ನೋಡಿರಿ. ಬರೀ ಏನು ಈಜಿ ಐತೆ ನೋಡಿರಿ. ನಾ ಯಾವ ಥರ ಕಟಿಂಗ್ ಮಾಡ್ತೀನಿ ಅದೇ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡಕತ್ತೀನಿ ರೀ. ನನಗೆ ಎಷ್ಟು ಈಜಿ ಆದಷ್ಟು ನಿಮಗೆ ಈಜಿಯಾಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ರೀ. ಯಾಕಂದ್ರೆ ನಿಮ್ಗೆ ಟಫ್ ಅನ್ನಿಸ್ಬಾರ್ದಲ್ರಿ. ನಾ ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಪಾಪ ನೀವೇನು ಕಲಿತೀರಿ. ಅದಕ್ಕಂತ ಆದಷ್ಟು ನನಗೆ ಎಷ್ಟು ಗೊತ್ತೈತೆ ಅಷ್ಟು ಈಜಿ ಹೇಳಕತ್ತೀನಿ ನೋಡಿರಿ. ಬರ್ರಿ ನೋಡಿರಿ. ಈಗ ಈ ಥರ ಅಸ್ತರ ಅರಿಬಿ ಹಾಕ್ಕೊಂಡು ಮ್ಯಾಗ ಕಟ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ತುಂಬಾ ಈಜಿ ಆಗುತ್ತಲ್ರಿ. ಪ್ಲೀಸ್ ಕಮೆಂಟ್ ಮಾಡಿರಿ. ನಾ ಹೇಳಿದ ಅರ್ಥ ಆಯ್ತು ಅರ್ಥ ಆಗಿಲ್ಲ ಅಂತ ನೀವು ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ.
ಇದನ್ನು ತೊಗೊಂಬಿಡ್ರಿ. ನೋಡಿರಿ ಇದನ್ನು ಕಟ್ ಮಾಡ್ಕೊಂಡು ಇದನ್ನು ಒಂದು ಕಟ್ ಮಾಡ್ಕೊಂಬಿಡ್ರಿ. ನಿಮ್ಗೆ ಈಜಿ ಆಗುತ್ತೆ. ಅದು ಮಡಿಚಿಟ್ಬಿಡ್ರಿ. ಇದು ಮುಗಿತಿದ್ರ ಕೆಲಸ. ಒಮ್ಮೆ ಒಲೆಯಾಗ ಹೇಳ್ಕೊಡ್ತೀನಿ ರೀ ಅದು ಹೆಂಗೆ ಅನ್ನೋದು. ನೋಡಿರಿ ಇಷ್ಟು ನಾಲ್ಕು ಪಾರ್ಟ್ ಮಾಡಿ ತೊಗೋಬೇಕ್ರಿ. ಯಾಕಂದ್ರೆ ಇದು 2 ಪಾರ್ಟು ಅದು 2 ಪಾರ್ಟು. ಮುಂದೆ ಹಿಂದೆ ಬುಗ್ಗ ಕಟ್ಟಕ್ರಿ. ಮುಂದೆ ನೋಡಿರಿ ಇದನ್ನು ಅದೇ ಥರ ಕಟ್ ಮಾಡ್ಕೊರಿ. ನಾ ಯಾವ ಥರ ಮೆಥಡಲ್ಲಿ ಹೇಳಿ ಆ ಥರ ಕಟ್ ಮಾಡ್ಕೊರಿ. ನಿಮ್ಗೆ ಉದ್ದ ಗಿಡ್ಡ ಬೇಕಂದ್ರೆ ನೀವು ಮಾಡ್ಕೊಬೋದ್ರಿ. ಅಡ್ಡು ನೋಡಿರಿ ರೆಡಿ ಅದು ನೋಡಿರಿ. 2 ದಡಿನೂ ರೆಡಿ ಅದು. 4 ಅಸ್ತರ ಅರ್ಬಿ ರೀ, 4 ಲೈನಿಂಗ್ ಅರ್ಬಿ. ಅಲ್ಲೇ ಕಟಿಂಗ್ ತೋರ್ಸಿನ್ರಿ, ಇಲ್ಲಿ ಟಿಚಿಂಗ್ ತೋರ್ಸಾಕತ್ತೀನಿ ನೋಡ್ರಿ. ಬರ್ರಿ ಇಲ್ಲೇ ನೋಡು. ಸೀದಾ ಮ್ಯಾಗ ಅಸ್ತರ ಅರ್ಬಿ ಇಟ್ಕೊಂಡು ಹೊಲೀರಿ. ಹಂಗಂದ್ರೆ ಒಳಸಿರ ಸೀದಾ ಬರ್ತೀರಿ. ಅದು ಅಸ್ತರ ಅರ್ಬಿ ಒಳಗಾಗತ್ತೆ. ನಾ ಇದೇ ಥರ ಹೊಲಿತೀನಿ ನೋಡ್ರಿ. ನಿಮಗೆ ಯಾವ ಥರ ಹೊಲಿತೀರಂತ ನೀವು ಪ್ಲೀಸ್ ಕಮೆಂಟ್ ಮಾಡಿರಿ. ಅರಿಬಿ ಹೆಚ್ಚಿ ಆಗತ್ತೆ ರೀ. ಇದು ಲೈನಿಂಗ್ ಅರಿಬಿ ಕಟಿಂಗ್ ಮಾಡ್ಕೋತೀನಿ ನೋಡ್ರಿ. ಇಲ್ಲೇ ಬರೀ ಇದನ್ನು ಒಳಸಿ ಹಾಕಿ ಒಂದು ಹೊಲಿಗೆ ಹಾಕ್ಕೊಂಡ್ರಿ. ಹಂಗೆ ಡೈರೆಕ್ಟಾಗಿ ಒಳಸಿ ಹಾಕಿ ಹೊಲಿಗೆ ಹಾಕಿದ್ವಿ ಅಂದ್ರೆ ನೀಟ್ ಆಗಲ್ರಿ. ಈ ಥರ ಒಂದು ಹೊಲಿಗೆ ಹಾಕ್ಕೊಂಡು ಒಳಸಿ ಹಾಕಿದ್ವಿ ಅಂದ್ರೆ ತುಂಬಾ ನೀಟ್ ಬರುತ್ತೆ. ಹೊಲಿಗೆನೂ ಒಳಗಾಗತ್ತೆ ರೀ. ಅದು ಅಸ್ತರ ಅರ್ಬಿ ಮ್ಯಾಗ ಹಾಕಿರ್ತೀವಲ್ರಿ, ಅಲ್ಲ ಒಳಗಾಗತ್ತೆ ರೀ. ಹಿಂಗಾಗಿ ಇದನ್ನ ಒಳಗೆ ಹಾಕ್ಕೊಂಡು ಈ ಸದ್ ನೋಡಿರಿ ಎಷ್ಟು ನೀಟ್ ಬರಾಕತ್ತು. ಮುದ್ದೆ ಬರಲ್ರಿ ಈ ಥರ ಹೊಲಿಗೆ ಹಾಕೋದ್ರಿಂದ. ಅದಕ್ಕೆ ಹೊಲಿಗೆ ಹಾಕ್ತೀವಿ ನೋಡ್ರಿ. ಅಲ್ಲಿ ನಿಮಗೆಲ್ಲ ಥರ ಮಾಹಿತಿ ಇರಲಿ ಅಂತ ನಾ ಹೇಳಕತ್ತೀನಿ ನೋಡ್ರಿ. ಅಕ್ಕ ಹೆಂಗೆ ಹೇಳ್ತಾಳೆ ಎಲ್ಲ ಒಟ್ಟು ಕಟ್ಟಿಗೆನ ಒಳಗೆ ಕೊಡ್ದಂಗೆ ಕೊರಿತಾಳೆ ಅಂತ ನೀವು ಅನ್ಕೋಬೇಡ್ರಿ. ಮುದ್ದೆ ಬರಲ್ಲ ಅನ್ನೋ ಸಲಾಗ ಆ ಥರ ಹೊಲಿಗೆ ಹಾಕ್ಕೋತೀನಿ ನೋಡ್ರಿ. ಅಲ್ಲಿ ಇಲ್ಲೇನೈತೆ 2 ಇಂಚ್ ತೆಗಿಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡಿದ್ರೆ ಆತಂತೇಳಿ ಹೊಲಿಗೆ ಹಾಕೊಳಕತ್ತೀನಿ ರೀ. ಈ ಕಡೆ ಏನು ಬೇಕಾಗಿಲ್ಲ, ಮಡ್ಚಿದ್ರಾತು. ಇದೇನೋ ದಡಿ ಸ್ವಲ್ಪ ನೋಡಿರಿ ಹೆಚ್ಚಿ ಆಗತ್ತೆ ಅಂತ ನಾ ಹೇಳಿದ್ನಲ್ರಿ. ಕಟ್ ಮಾಡಾಕತ್ತೀನಿ ನೋಡಿರಿ. ಬೇರೆ ಇದನ್ನು ಕಟ್ ಮಾಡ್ಕೊಂಡು ಒಂದು ಸ್ಲೀವ್ ಮಾತ್ರ ಎಲ್ಲ ಪರ್ಫೆಕ್ಟಾಗಿ ಟಿಚಿಂಗ್ ತೋರಿಸ್ತೀನಿ ರೀ. 2 ಸ್ಲೀವ್ ಕಟ್ ಮಾಡೋ ತೋರ್ಸೀನಿ ರೀ. ಹೊಲಿದು ಮಾತ್ರ 2 ತೋರ್ಸ್ಕೊತ ಕೂತೀನಿ ಅಂದ್ರೆ ತುಂಬಾ ವಿಡಿಯೋ ಆಗುತ್ತೆ ರೀ. ಆಗ್ತದೆ ನೋಡಕ್ಕೆ ಬೇಜಾರಾಗತ್ತೆ ರೀ. ಒಂದು ಸ್ಲೀವ್ ತೋರಿಸ್ತೀನಿ ರೀ. ಒಂದು ಸ್ಲೀವ್ ಎಲ್ಲ ಹೊಲಿ ತೋರ್ಸಿದ್ನಿ ಅಂದ್ರೆ ಇನ್ನೊಂದು ಸ್ಲೀವ್ ಹಚ್ಚಿ ತೋರಿಸ್ತೀನಿ ರೀ. ಯಾವ ಥರ ಹಚ್ಚಿದೆ 2 ರೆಡಿ ಅದು ಅಂತೇಳಿ. ಇದನ್ನು ಅದೇ ಥರ ಪುಗ್ಗ ಕಟ್ಕೊಂಡು ಅರಿಬಿನೂ ಅದೇ ಥರ ಫೋಲ್ಡ್ ಮಾಡಿರಿ. ಮ್ಯಾಗ ಅಸ್ತರ ಅರ್ಬಿ ಇಟ್ಕೊಂಡು ಸೀದಾ ಇರ್ಬೇಕು ರೀ. ನಾವು ಯಾವುದೇ ಲೈನಿಂಗ್ ಅರಿಬಿ ತೊಗೊಂಡಿರ್ತೀವಲ್ರಿ ಅದು ಸೀದಾ ಇರ್ಬೇಕು ರೀ. ಲೈನಿಂಗ್ ಅರಿಬಿ ಅಸ್ತರ ಅರಿಬಿ ಏನೈತಿ ಮ್ಯಾಗ ಇಟ್ಕೊಂಡು ಹೊಲಿದೀವಿ ಅಂದ್ರೆ ನೋಡಿರಿ ಹಿಂಗೆ ಒಳಸಿ ಹಾಕಿದಾಗ ಸೀದಾ ಅನ್ನೋದಕ್ಕೋಸ್ಕರ ಹೇಳಿದ್ರಿ ನಾನು. ಬರೀ ಇಲ್ಲೇ ಅದಕ್ಕೊಂದು ಅದೇ ಥರ ಹೊಲಿಗೆ ಹಾಕ್ತೀನಿ ನೋಡಿರಿ. ಅದೇ ಥರ ಹೊಲಿಗೆ ಹಾಕ್ಕೊಂಡು ಒಳಸಿ ಹಾಕಿದ್ನಂದ್ರೆ ನೀಟ್ ಬರ್ತೈತೆ ನೋಡಿರಿ. ಈ ಅರಿಬಿ ಹೆಚ್ಚಿಗೆ ತೊಗೋಬೇಕು ನೋಡಿರಿ. ಯಾಕಂದ್ರೆ ಆ ಅರಿಬಿ ಮುಂದೆ ಚೂರು ಕಮ್ಮಿ ಆದ್ರಲ್ರಿ. ಈ ಅರಿಬಿ ಅದು 8.5 ಇಂಚ್ ಏನು ಐತೆ ರೀ. ಇದು ಅರಿಬಿ ಹೆಚ್ಚಿಗೆ ಐತೆ ನೋಡಿರಿ. ಯಾಕಂದ್ರೆ ಇದು ಅರಿಬಿ ಪುಗ್ಗ ಕಟ್ತೀವಲ್ರಿ ಹೋಗುತ್ತೆ. ಅದ್ರ ಸಲಾಗಿ ಹೆಚ್ಚಿಗೆ ತೊಗೊಂಡಿ ನೋಡಿರಿ ಅರಿಬಿ. ಮತ್ತು ಅದ್ರ ಸಲಾಗೂ ಇಲ್ರಿ ಅರಿಬಿ ಹೆಚ್ಚಿಗೆ ಬೇಕು ರೀ. ಎಷ್ಟಂದ್ರೆ 12 ಇಂಚ್ ಐತೆ ರೀ. ನಾವು ದಪ್ಪ ಹತ್ತೀವಲ್ರಿ 12 ಇಂಚ್ ಬೇಕು. ನಿಮ್ಮ ಮಾಮೂಲಿ ತಳಗಿದ್ರೆ 10 ಇಂಚು ಹಿಂಗೆ ಬರ್ತ್ರಿ. ನಿಮಗೆ 7 ಇಂಚು ಅಳತೆ ಬಂದ್ರೆ 7 ಇಂಚ್ ಇತ್ತು ನಿಮ್ಮದು ಬಗಲ್ ಅಳತೆ ಅಂದ್ರೆ 10 ಇಂಚ್ ರಗಡ್ ಆಗತ್ತೆ ರೀ. ನಮ್ಮದು ಬಗಲ್ ಅಳತೆ 8.5 ಇಂಚ್ ಐತೆ ರೀ. ಬಗಲಿಗೆ ಅರಿಬಿ ಹಚ್ಕೋತೀವಿ ಅಂತೀವಲ್ರಿ, ತೋಳು ಏನು ಹಚ್ತೀವಲ್ರಿ ಅದು 8.5 ಇಂಚ್ ಐತಲ್ರಿ. ಅದಕ್ಕೆ 12 ಇಂಚ್ ತೊಗೊಂಡೀನಿ ರೀ ನಾನು. 8.5 ಅಂದ್ರೆ 12 ಇಂಚ್ ಆತು ನೋಡಿರಿ. 3.5 ಇಂಚ್ ಹೆಚ್ಚಿಗೆ ಆತ್ರಿ. ಇಲ್ಲಿ ಹೆಚ್ಚಿಗೆ ಎಲ್ಲಿ ಪುಗ್ಗ ಜಾಸ್ತಿ ಇಟ್ಟಿರತ್ತಂತ ಅರಿಬಿನೂ ಇತ್ತಲ್ರಿ. ಅರಿಬಿ ಒಂದು ಕಟ್ ಮಾಡಿ ವೇಸ್ಟ್ ಮಾಡೋದು ಯಾಕಂತೇಳಿ ತೊಗೊಂಡಿನಿ ನೋಡಿರಿ ನಾನು. ಬರ್ರಿ ಈ ಕಡೆ ತೋಳಿಗೆ ಬಗಲಿಗೆ ಹಚ್ತೀವಲ್ರಿ ಅದು ನೋಡಿರಿ ರೆಡಿ ಆತ್ರಿ. ಇಲ್ಲೊಂದು 2 ಕಡೆ ಮಾರ್ಕರ್ ಮಾಡ್ಕೊರಿ. ಯಾಕಂದ್ರೆ ಪುಗ್ಗ ಕಟ್ಟಾಕ್ರಿ ಇದು ನೋಡಿರಿ ಇಲ್ಲಿಗೆ. ಹಂಗಂದ್ರೆ ನಿಮ್ಗೆ ಈಜಿ ಆಗುತ್ತೆ ರೀ. ಇಷ್ಟು ಇಂಚ್ ಅಂತೇಳಿ ಮಾರ್ಕ್ ಮಾಡ್ಕೊರಿ. ನಾನು 3 ಇಂಚ್ ಬಿಟ್ಟು ನೋಡಿರಿ. ಅಚ್ಚಿಗೆ 3 ಇಂಚು ಈಚಿಗೆ 3 ಇಂಚ್ ಇಟ್ಟು ಇದು ತೊಗೊಂಡೀನಿ ರೀ. ಯಾಕೆ ಬಗ್ಲಾಗೆ ನಾವು ಪುಗ್ಗ ಏನು ಬೇಕಾಗಿಲ್ಲ ರೀ. ಮ್ಯಾಗ ಸುತ್ತ ಬಂದ್ರೆ ಸಾಕು. ಆ ಕಡೆ ಅದು ಒಲಿಯಾಗ 2 ಇಂಚ್ ಹೋಗುತ್ತೆ ರೀ. 1 ಇಂಚ್ ಬಗ್ಲಿಗೆ ಬರ್ತೀರಿ. ಇನ್ನೊಂದು ಎಷ್ಟು ಕೆದ್ದು ಪುಗ್ಗ ಕಟ್ಕೊಂಡ್ಬಿಡಾಕತ್ತೀನಿ ನೋಡಿರಿ ನಾನು. ಯಾವ ಥರ ಪುಗ್ಗ ಕಟ್ಟಿಕತ್ತೀನಿ ನೋಡಿರಿ. ನಿಧಾನಕ್ಕೆ ನೋಡಿರಿ. ವಿಡಿಯೋ ಅರ್ಥ ಮಾಡ್ಕೊರಿ. ನೀವು ಯಾರಾದರೂ ಬಾಹುಬಲಿ ಸ್ಲೀವ್ ಕಟಿಂಗು ಟಿಚಿಂಗು ಬರ್ಲಾರೋರಿದ್ರೆ ಪ್ಲೀಸ್ ಹೊಲೀರಿ ಅಂತ ನಿಮಗೂ ಶೇರ್ ಮಾಡಾಕತ್ತೀನಿ ನೋಡಿರಿ. ನೋಡಿರಿ ಇಲ್ಲೇ ನಾ ಈ ಥರ ನಿಲಿ ಕಟ್ಕೊಂಡೆ. ಮೊದಲು ನಿಮ್ಗೆ ಸಣ್ಣಗ ಬೇಕು ಆದಷ್ಟು ಇದು ನೀರಿಗೆ ಅಷ್ಟೊಂದು ಸಣ್ಣ ಆದರೂ ಬಾಹುಬಲಿ ಸ್ಲೀವ್ ಅಷ್ಟೊಂದು ಚಂದ ಬರಲ್ರಿ. ಮುದ್ದೆ ಕುಂದಿರ್ತಾವೆ. ನಾವೇನು ಫಸ್ಟಿಗೆ ಆ ಸೈಡ್ ಇಲಿ ಕಟ್ಟಿರ್ತೀವಲ್ರಿ. ಈಗ ನಮ್ಮ ಕಡೆ ಒಳಸ್ಕೊಂಡ್ರಿ. ನಾನು ಫಸ್ಟು ಆ ಸೈಡ್ ಹೆಂಗಂದ್ರೆ ಇಂಬ್ರಿಕ್ಕಿ ಒಳಸ್ಕೋರಿ ನೀವು ನಿಲ್ಗಿ. ಈಗ ಈ ಸದ್ದ ಅಗಳೇನೈತಿ ಆ ಸೈಡ್ ಕಟ್ಕೊಂಡೀವಿ. ನಮ್ಮ ಚಿನ್ ಕುಂತಲ್ಲ ಆ ಸೈಡ್ ನಿಲಿ ಕಟ್ಕೊಂಡೀವಿ. ಈಗ ನನ್ನ ಸೈಡ್ ನಿಲಿ ಕಟ್ಕೊಳಕತ್ತೀನಿ ನೋಡಿರಿ. ಹಂಗಂದ್ರೆ ಮಸ್ತ್ ಬರ್ತೈತೆ ರೀ. ತೋರಿಸ್ತೀನಿ ಅಂತ ಹೇಳ್ರಿ ನಿಮಗೆ.
ಈಗ ನೋಡ್ರಿ ಈ ಥರ ಆತ್ರಿ. ಹೆಂಗಂದ್ರೆ ಇದ್ರ ಬದ್ರ ಕಟ್ಕೋರಿ ನೀಲಿಗೆ. ಒಂದು ಇದು ಯಾಕಡೆ ಕಟ್ಕೊಂಡಿರ್ತಿ ಅದ್ರ ಉಲ್ಟಾ ಕಟ್ಕೊಂಡ್ರಿ ಅಂದ್ರೆ ನೀಲಿ ಮಸ್ತ್ ಕುಂದಿರ್ತಾವೆ ನೋಡ್ರಿ. ಬಾಹುಬಲಿ ಸ್ಲೀವ್ ಮಸ್ತ್ ಸಖತ್ ಬರ್ತ್ರಿ. ಇದು ನೋಡ್ರಿ ಮಡಿಚಿ ನೋಡ್ರಿ, ಅರಿಬಿ ಮಡಿಚಿ ಇದನ್ನ ಹಚ್ಕೋತೀನಿ ರೀ. ಇದ್ರ ಮ್ಯಾಗ ಹಚ್ಕೋಬೇಕು ನೋಡ್ರಿ. ಯಾಕಂದ್ರೆ ನೀಟಾಗಿ ನೋಡಿ ಅರಿಬಿ ಹಚ್ಕೋರಿ. ನೀವು ಎಷ್ಟು ನೀಟ್ ಹಚ್ಕೋತೀರಿ ಅಷ್ಟು ನೀಟ್ ಬಂದಷ್ಟು ನಿಮಗೆ ಚಲೋ ನೋಡ್ರಿ. ನಾನು ಪುಗ್ಗ ಹೇಳಿದ ಅರ್ಥ ಆತೋ ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ ರೀ. ನಾ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳಿ ನೋಡ್ರಿ. ಯಾಕಂದ್ರೆ ಇದ್ರ ಬದ್ರ ನೋಡ್ರಿ ಇದನ್ನು ಈ ಸದ್ದು ಅಗಳೇ ಅದನ್ನು ಫಸ್ಟು ಇದು ನೋಡ್ರಿ ಮುಗೀತೆಲ್ಲ ನೋಡ್ರಿ ಹೆಂಗೆ ಬಂದೈತೆ ಅಂತ. ನೀವೇನು ನೋಡ್ರಿ ಇದಕ್ಕೆ ಲೇಸ್ ಹಚ್ಕೊಂಡ್ಬರ್ರಿ ಸಿಂಪಲ್ಲಾಗಿ. ಚಂದ ಬಂದೈತಿಲ್ರಿ, ಮಸ್ತ್ ಬಂದೈತೆ, ಹೆಂಗೆ ಬಂದೈತೆ ಕಮೆಂಟ್ ಮಾಡಿರಿ. ನನಗೆ ಮಾತ್ರ ಭಾಳ ಸಖತ್ತಾಗಿ ಇಷ್ಟ ಆಯ್ತು ನೋಡ್ರಿ. ಈ ಥರ ಈ ಲೇಸ್ ಹಚ್ಕೊಳಕತ್ತೀನಿ ನೋಡ್ರಿ. ಒಂದು ಸಿಂಪಲ್ಲಾಗಿ ಲೇಸ್ ಕೊಟ್ಟಿವಿ ಅಂದ್ರೆ ಮಸ್ತ್ ಲುಕ್ಕಿಂಗ್ ಕಾಣುತ್ತೆ ನೋಡ್ರಿ. ಲುಕ್ ಅನ್ಸುತ್ತಾ ಬ್ಲೌಸು. ನನಗೂ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟಿ ಹೊಲಿ ಬರ್ತಾವ್ರಿ. ಇವು ಬಾಹುಬಲಿ ಸ್ಲೀವು ಹಿಂಗೆ ಈ ಥರ ಹೊಲಿದ್ನಿ ಅಂದ್ರೆ 300-400 ರೂಪಾಯಿ ನೋಡ್ರಿ. ಇಲ್ಲಿ ಹಳ್ಳಿ ಒಳಗಾದರೂ ಕೈ ಹಿಡಿತಾವ್ರಿ. ಯಾಕಂದ್ರೆ ಲೇಟ್ ಆಗುತ್ತೆ. ನಾ 300-400 ಆದ್ರೆ ಹೊಲಿತೀನಿ ರೀ. ಇಲ್ಲಿಕ್ಕೆ ಆಗಲ್ರಿ ಅಂತ ಹೇಳ್ಬಿಡ್ತೀನಿ ರೀ. ಹರ್ಕತ್ತಿದ್ದವ್ರು ಹೊಲಿಸ್ತಾರೆ, ಇಲ್ಲಿಕ್ಕೆ ಬಿಟ್ಟಿರ್ತಾರೆ ನೋಡ್ರಿ. ಆದ್ರೆ ನಾವು ನೀರೇನು ಕಾಗಿತ್ತು ಒಂದಿಷ್ಟು ನೀರು ತಂದು ಕೊಟ್ಟಲು ಶ್ರಾವಣಿ ಕುಡಿದ್ ನೋಡ್ರಿ. ಈ ಆದಷ್ಟು ನೀಟಾಗಿ ಎಷ್ಟು ನೀಟಾಗಿ ಹೊಲಿತೀರಿ ಅಷ್ಟು ಗಿರಾಕಿ ನಿಮ್ಗೆ ಕುಂದಿರ್ತಾರೆ ಅಂತ ಹೇಳ್ತೀನಿ ನೋಡ್ರಿ. ನೀವು ದಿನಕ್ಕೆ ಒಂದೇ ಬ್ಲೌಸ್ ಹೊಲಿರಿ, ನೀಟಾಗಿ ಹೊಲಿರಿ ಅಂತ ನಾ ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಗಿರಾಕಿ ಚಂದ ಬರ್ತಾರೆ. ಒಂದೇ ಹೊಲಿದ್ರೂ ನಿಮ್ಮ ಪಗಾರ ಅಲ್ಲೇ ಇರ್ತೀರ, ಸ್ವಲ್ಪ ಜಾಸ್ತಿ ಮಾಡಿರಿ ಅಲ್ಲೇ ಇರ್ತ ನೋಡ್ರಿ. ಇದಕ್ಕೂ ಹಚ್ಕೋರಿ ಮಸ್ತ್ ಸಖತ್ತಾಗತ್ತೆ ನೋಡ್ರಿ. ಹಚ್ಕೊಂಡ್ರಿ ನೋಡ್ರಿ ಇದಕ್ಕೂ ನಾ ಹಚ್ಕೊಳಕತ್ತೀನಿ ತುದಿಗೆ. ನಿಲ್ಗೆ ಮಾತ್ರ ಇದ್ರ ಬದ್ರ ಕಟ್ರಿ ಅಂತ ಹೇಳ್ತೀನಿ ನೋಡ್ರಿ. ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ನಮ್ಗೆ ಪ್ಲೀಸ್ ಕಮೆಂಟ್ ಮಾಡಿರಿ ಅರ್ಥ ಆಯ್ತು ಅರ್ಥ ಆಗಿಲ್ಲ ಅಂತ. ನಾನು ಅದು ಯಾವ ಥರ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗಿಲ್ಲ. ಈಗ ಫಸ್ಟ್ ನಿಲ್ಗೆ ಹಿಂಗೆ ಸೀದಾ ಕಟ್ಕೊಂತೈತೆ ಅದ್ರ ಉಲ್ಟಾ ಕಟ್ಕೊಂಬಿಡ್ರಿ ನೀವು ನಿಲ್ಗೆ. ನನಗೆ ಅದೇ ಒಂದು ಕನ್ಫ್ಯೂಸ್ ಆಕತ್ತೈತಿ ರೀ. ನಿಮ್ಗೆ ಅರ್ಥ ಆಗೈತೋ ಇಲ್ಲೋ ನಿಲ್ಗಿದ ಬಗ್ಗೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ. ಬಾಹುಬಲಿ ಸ್ಲೀವ್ ಹೆಂಗೆ ಬಂತು ನಿಮ್ಗೆ, ನಾ ಹೇಳ್ಕೊಟ್ಟು ಮಾಹಿತಿ ನಿಮ್ಗೆ ಅರ್ಥ ಆಗೈತೋ ಇಲ್ಲೋ. ನಾ ಬಾಹುಬಲಿ ಸ್ಲೀವ್ ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಯಾರಾದರೂ ಬಾಹುಬಲಿ ಟೈಲರಿಂಗ್ ಕೆಲಸ ಮಾಡೋರಿದ್ರೆ ನಿಮ್ಮ ಫ್ಯಾಮ್ಲಿ ಮೆಂಬರ್ ಒಳಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀನಿ ನೋಡ್ರಿ. ಟೋಟಲಾಗಿ ಯಾವ ಥರ ಕಾಣಕತ್ತೆ ನೋಡ್ರಿ, ಮಸ್ತ್ ಕಾಣಕತ್ರಿ ಬ್ಲೌಸು. ಸ್ಲೀವು ಬ್ಲೌಸ್ ಅಂತೀನಿ ನೋಡಿ, ಸಾರಿ ರೀ, ಸ್ಲೀವ್ ಮಸ್ತ್ ಕಾಣಕತ್ರಿ. ಈ ಸ್ಲೀವು ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ ನಿಮ್ಗೆ. ಈಗ ಒಂದು ಸ್ಲೀವ್ ಎಲ್ಲ ರೆಡಿ ಮಾಡಿ ಹಚ್ಕೊಂಡೀನಿ ರೀ. ಇದೊಂದು ಹಚ್ಕೋತೀನಿ ನೋಡ್ರಿ. ಇದು ಏನೈತಿ ನಡಬರ್ಕ ನಿಮ್ಮ ಎಡ್ಡು ಸವ ಹಿಡಿದು ಮಾಡ್ಕೊರಿ, ಕಟ್ಟಿಂಗಾರ ಮಾಡ್ಕೊರಿ. ನಾ ಮಾರ್ಕಿಂಗ್ ಹಾಕ್ಕೋತೀನಿ ರೀ. ಹಾಕ್ಕೊಂಡು ನಡ್ಬರ್ಕ್ ಹಿಡಿದು ಈಚೆ ಕಡೆ ಆಚೆ ಕಡೆ ಹಚ್ಕೊಂಬಿಡ್ಬೇಕು ನೋಡ್ರಿ. ಯಾಕಂದ್ರೆ ಮಸ್ತ್ ಕರೆಕ್ಟ್ ಬರುತ್ತೆ ರೀ. ಅರಿಬಿ ಕಮ್ಮಿ ಅನ್ಸಲ್ಲ. ನೀವು ಒಮ್ಮೆ ಆ ದಂಡಿನ ತರಿಸ್ತೀರ ಅಂದ್ರೆ ಅಚ್ಚಿಕರ ಹೆಚ್ಚಾಗುತ್ತೆ, ಹೆಚ್ಚಿಕರ ಹೆಚ್ಚಾಗುತ್ತೆ ರೀ ಅರಿಬಿ. ನಾ ಇದೇ ಥರ ನೋಡ್ರಿ ಬ್ಲೌಸು ಸ್ಲೀವ್ ಹಚ್ಚೋದು ಇದೇ ಥರ ನೋಡ್ರಿ. 12 ಇಂಚಿಂದ ಸುತ್ತಳತೆ 12 ಎದೆ ಸುತ್ತಳತೆ ಇಂಚಿಂದ ತೋರಿಸ್ರಿ ಅಂತ ಹೇಳಿದ್ರಿ. ನನಗೆ ತೋರ್ಸೋದಾಗಿಲ್ಲ ರೀ. ಈ ಥರ ಹಚ್ಚೋದು ನೋಡ್ರಿ. ಹಂಗಂದ್ರೆ ಎಲ್ಲ ವಿಡಿಯೋ ಮಾಡ್ಬೇಕಂತೀನಿ ರೀ. ನನಗೆ ಹೊಲಿ ಹೊತ್ನ್ಯಾಗ ವಿಡಿಯೋ ಮಾಡೋರು ಯಾರೋ ಸಿಗಲ್ರಿ. ಅದು ಸಲ ನೋಡ್ರಿ ಫೈನಲಾಗಿ ಜಂಪರ್ ಮುಗೀತು. ಯಾವ ಥರ ಬಂದೈತೆ ಅಂತ ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ. ಇಲ್ಲೇ ನನಗಲ್ಲಿ ಊರಾಗ ಜಂಪರ್ ಹೊಲ್ದಿಂದ ಆಗಿಂದ ವಿಡಿಯೋ ಮಾಡೋದು ಆಗಲಿಲ್ಲ ರೀ. ಅವ್ವಾರ ಮನೆ ಬಂದಿಂದ ವಿಡಿಯೋ ಮಾಡ್ಕೊಂಡು ನೋಡ್ರಿ ಇದನ್ನು. ನೋಡ್ರಿ ಇಲ್ಲೇ ಫೈನಲ್ಲ ಮುಗೀತು. ಈ ಥರ ಬಂದೈತೆ ನೋಡ್ರಿ ಬಾಹುಬಲಿ ಸ್ಲೀವು. ಲೇಸ್ ಈ ಥರ ಹಚ್ಚಿ ನೋಡ್ರಿ, ಮಸ್ತ್ ಬಂದೈತೆ ರೀ, ನೀಟ್ ಬಂದೈತೆ. ನಾಳೆ ಮದ್ವೆಗೆ ಉಟ್ಕೋತೀನಿ ಹೆಂಗಾಗೈತೆ ಅಂತ ನಿಮ್ಗೆ ಕೂಡ ಖಂಡಿತ ಶೇರ್ ಮಾಡ್ತೀನಿ. ನೀವು ಪ್ಲೀಸ್ ಕಮೆಂಟ್ ಮಾಡಿರಿ ಯಾವ ಥರ ಬಂತು ನಿಮ್ಗೆ, ನಾನು ಹೇಳಿದ ಅರ್ಥ ಆಯ್ತಾ ಇಲ್ಲ. ಬಾಹುಬಲಿ ಸ್ಲೀವ್ ಕಟ್ಟಿಂಗು ಟಿಚಿಂಗು ನಾ ಹೇಳಿದ ಕಟ್ಟಿಂಗು ಟಿಚಿಂಗು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿರಿ. ಪ್ಲೀಸ್ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ. ಇದೇ ಥರ ವಿಡಿಯೋ ಹಾಕ್ತೀನಿ ರೀ ದಿನ. ಬಾಯ್ ರೀ, ವಿಡಿಯೋ ಎಂಡ್ ಮಾಡ್ತೀನಿ.